ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬಂದ್ಬಿಟ್ಟು ಬುಧವಾರ. ನಾನು ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಡೈಲಿ ಬ್ಲಾಗ್ ಜೊತೆಗೆ ನಾನು ಒಂದು ರೆಸಿಪಿ ಕೂಡ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ನಾವು ಏನಂತಂದ್ರೆ ಇವತ್ತು ಆಫ್ಟರ್ನೂನ್ ಲಂಚ್ಗೆ ಎಗ್ ಸಾಂಬಾರ್ ಮಾಡ್ಕೊತಾ ಇದೀನಿ ಮನೆಯಲ್ಲಿ. ಸೊ ಅದನ್ನ ಒಂದು ರೆಸಿಪಿ ತರ ತೋರಿಸ್ತಾ ಆಗುತ್ತೆ ವ್ಯೂವರ್ಸ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಮಧ್ಯಾಹ್ನದಿಂದ ಒಂದು 12 o'clock, ನಿಯರ್ಲಿ 12 o'clock ಹಂಗಾಗಿರ್ಬೋದು. ಇಷ್ಟೊತ್ತಲ್ಲಿ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಮಾರ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಏನಂದ್ರೆ ನಮ್ ಪಾಪು ಬಂದ್ಬಿಟ್ಟು ನಿನ್ನೆ ನೈಟ್ ತುಂಬಾ ಕಿರಿಕಿರಿ ಮಾಡ್ಬಿಟ್ಟ. ಮಲ್ಗೋದಕ್ಕೆ ಆಗ್ಲಿಲ್ಲ, ಲೇಟ್ ಆಗಿದ್ವಿ ನಾವು. ಅದಕ್ಕೇನೆ ನಿದ್ದೆ ಸರಿ ಆಗಿರ್ಲಿಲ್ಲ ನಮ್ಗೆ. ಆಮೇಲೆ ಲೇಟ್ ಆಗಿದ್ದಕ್ಕೆ ನಮ್ಮ ಮನೆಯವ್ರಿಗೆ ಮಾರ್ನಿಂಗ್ ಮೀಟಿಂಗ್ ಇರುತ್ತೆ. ಸೊ ಅಷ್ಟರೊಳಗಡೆ ನಾವು ಬೇಗ ಟಿಫನ್ ಅನ್ನ ರೆಡಿ ಮಾಡ್ಬೇಕು. ಅದಕ್ಕೆ ನಾನು ಬೇಗ ಆಗತ್ತಲ್ಲ ನಾನು ಉಪ್ಪಿಟ್ಟನ್ನ ಮಾಡಿದ್ದೆ ಬ್ರೇಕ್ಫಾಸ್ಟ್ ಗೆ ಮನೇಲಿ. ಸೊ ಉಪ್ಪಿಟ್ಟನೆಲ್ಲ ತಿನ್ಕೊಂಡ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಏನಂದ್ರೆ ಬೇಗ ಮೀಟಿಂಗ್ ಹೊರಟ್ಬಿಟ್ರು. ನನಗೂ ಅರ್ಜೆಂಟ್ ಹರಿಬರಿಲಿ ಏನಂದ್ರೆ ಬ್ಲಾಗ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ನಾನು ಆಫ್ಟರ್ನೂನ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಒಂದು ರೆಸಿಪಿ ಮಾಡಿದಾಗೂ ಇರುತ್ತೆ ಅಂತ ಹೇಳಿ. ನಾವು ಯೂಶಲಿ ಏನಂದ್ರೆ ನಮ್ಮ ಮನೇಲಿ ವೆಡ್ನೆಸ್ಡೇ ಮತ್ತೆ ಸಂಡೇ ಟೈಮಲ್ಲಿ ಸ್ವಲ್ಪ ನಾನ್ ವೆಜ್ ಮಾಡ್ಕೋತೀವಿ. ಮಿಕ್ಕಿದ ವಾರಗಳಲ್ಲಿ ನಾವು ಯಾವ ವಾರದಲ್ಲೂ ನಾವು ನಾನ್ ವೆಜ್ ಮಾಡೋದಿಲ್ಲ. ಇವತ್ತು ಬುಧವಾರ ಇರೋದ್ರಿಂದ ನಾವೇನಂದ್ರೆ ಸ್ವಲ್ಪ ಆಫ್ಟರ್ನೂನ್ಗೆನೆ ಸ್ವಲ್ಪ ಎಗ್ಗೆಲ್ಲ ತಂದ್ಕೊಟ್ಟಿದ್ರು ನಮ್ಮ ಮಾವ ಸಾಂಬಾರ್ ಮಾಡು ಅಂತ ಹೇಳಿ. ಸೊ ಅದಕ್ಕೆ ಸಾಂಬಾರ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮಸಾಲೆಗಳನ್ನೆಲ್ಲ. ಸೊ ಒಂದು ಸಿಂಪಲ್ ಆಗಿ ನಿಮ್ಗೆ ತೋರ್ಸೋಣ ಹೇಗೆ ರೆಸಿಪಿ ಅಂತ ಹೇಳ್ಬಿಟ್ಟು. ಹಾಗೇನೆ ನಮ್ಮನೆ ಕಿಚನ್ ಒಂದು ಸಿಂಪಲ್ ಆಗಿ ಟೂರ್ ತೋರ್ಸೋಣ ನಿಮ್ಗೆ. ನಾನು ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಮತ್ತೆ ನಮ್ಮ ಅತ್ತೆ ಇಬ್ರು ಸೇರಿ ಮಾಡಿ ಇಟ್ಕೊಂಡಿರೋದು. ಹಾಗೆ ಒಂದು ಸಿಂಪಲ್ ಆಗಿ ನಿಮ್ಗೆ ತೋರ್ಸೋಣ ನಮ್ಮನೆ ನಾವು ಕಿಚನ್ ನ ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದೀವಿ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಅದನ್ನ ತೋರಿಸ್ಬಿಟ್ಟು ನೆಕ್ಸ್ಟ್ ರೆಸಿಪಿನ ತೋರಿಸ್ತೀನಿ. ನೋಡಿ, ಫಸ್ಟ್ ಬಂದ್ಬಿಟ್ಟು ನಾನು ನಮ್ಮನೆ ಕಿಚನ್ ಸೆಟಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಂದ್ರೆ ನಮ್ಮನೇದು ಒಂದು ಪುಟಾಣಿ ಕಿಚನ್ ಅಂತಾನೆ ಹೇಳ್ಬೋದು. ತುಂಬಾ ಕಡಿಮೆ ಇದ್ರಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದೀವಿ. ನಮ್ಮನೆ ವಾರ್ಡ್ರೋಬ್ಸ್ ಅಷ್ಟೇ ನಾವು ತುಂಬಾ ಸಿಂಪಲ್ ಆಗಿ ಮಾಡಿಸ್ಕೊಂಡಿದೀವಿ. ಅಷ್ಟೊಂದು ಹೆವಿಯಾಗಿ ಏನಿಲ್ಲ. ನೋಡಿ, ಈ ಕಡೆಯಿಂದ ಬಂದ್ರೆ ಇಲ್ಲೆಲ್ಲ ನಾವು ಮೇಲ್ಗಡೆ ಬಂದ್ಬಿಟ್ಟು ದೊಡ್ಡ ದೊಡ್ಡ ಬಾಕ್ಸ್ ಇಟ್ಕೊಂಡಿದೀವಲ್ವಾ, ಸ್ಟೀಲ್ ಬಾಕ್ಸ್. ಇದ್ರಲ್ಲೆಲ್ಲ ಬಂದ್ಬಿಟ್ಟು ಹಿಟ್ಟುಗಳನ್ನ ಇಟ್ಕೊಂಡಿದೀವಿ. ಮೀನ್ಸ್ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟಾಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ನಾವೇನಂದ್ರೆ ಫ್ರೆಂಡ್ಸ್ ಇದನ್ನ ಹಿಟ್ಟುಗಳನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ ರೆಡಿಮೇಡ್ ಹಿಟ್ಟೆಲ್ಲ ತಗೊಳೋದಿಲ್ಲ ನಾವು. ರಾಗಿನ ಆತರ ಜೋಳನ ತಗೊಬಂದ್ಬಿಟ್ಟು ನಮ್ಮ ಮಾವ ಹೋಗ್ಬಿಟ್ಟು ಮಿಲ್ಲಲ್ಲಿ ಹಿಟ್ಟು ಹಾಕ್ಸ್ಕೊಂಡ್ ಬರ್ತಾರೆ. ಆತರ ಯೂಸ್ ಮಾಡೋದ್ರಿಂದ ಫ್ರೆಶ್ ಆಗಿ ಅನ್ಸುತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು ನಾವು ಅದೇ ತರನೇ ಯೂಸ್ ಮಾಡೋದು. ಗೋಧಿನೂ ಅಷ್ಟೇನೆ. ಇವಿಷ್ಟು ಬಾಕ್ಸ್ ಅಲ್ಲಿ ಹಿಟ್ಗಳನ್ನ ಹಾಕಿಟ್ಕೊಂಡಿದೀವಿ. ಮತ್ತೆ ಇಲ್ಲೆಲ್ಲ ಬಂದ್ಬಿಟ್ರೆ ನಾವು ಸಕ್ಕರೆ ಆಗಿರ್ಬೋದು, ಅವಲಕ್ಕಿ, ಆತರ ಇಂಗ್ರೀಡಿಯೆಂಟ್ಸ್ ತರ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಿರ್ತೀವಿ. ನಾವು ಮಂತ್ಲಿ ಈ ತರ ರೇಷನ್ ತರಕ್ಕೆಲ್ಲ ಹೋದಾಗ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಿರೋದನ್ನ ನಾವು ಈ ತರ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ, ಇಷ್ಟು ದೊಡ್ಡ ಬಾಕ್ಸ್ ಅಲ್ಲೆಲ್ಲ ನಾವು ಈ ತರ ಹಿಟ್ಗಳನ್ನಾಗಿರ್ಬೋದು, ಅವಲಕ್ಕಿ, ಸಕ್ಕರೆ, ಈ ತರದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲೆಲ್ಲ. ಇಲ್ಲಿ ನೋಡಿ, ಈ ಕಡೆ ಬಂದ್ಬಿಟ್ರೆ ಪ್ಲಾಸ್ಟಿಕ್ ಬಾಕ್ಸ್ ಕಾಣಿಸುತ್ತಲ್ವಾ ನಿಮ್ಗೆ, ಪುಟಾಣಿ ಪ್ಲಾಸ್ಟಿಕ್ ಬಾಕ್ಸ್ ಗಳು. ಇದ್ರಲ್ಲೆಲ್ಲ ಏನಂದ್ರೆ ನಾವು ಸ್ಪೈಸಸ್ ಗಳನ್ನ ಇಟ್ಕೊಂಡಿದೀವಿ, ಮಸಾಲೆ ಐಟಮ್ಸ್ ಗಳನ್ನ. ಚಕ್ಕೆ, ಲವಂಗ, ಕಾಳ್ಮೆಣ್ಸ್ ಆಗಿರ್ಬೋದು, ಈ ಕಡೆ ಮೆಂತೆ, ಈ ಕಡೆ ಬಂದ್ರೆ ಬೆಲ್ಲ, ಈ ಕಡೆ ಬಂದ್ರೆ ನಾವು ನೋಡ್ರಿ ಸಾಸಿವೆ, ಜೀರಿಗೆ ಆಗಿರ್ಬೋದು, ಖಾರದ ಪುಡಿ, ಅವೆಲ್ಲ ಅಂದ್ರೆ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಉಳಿದಿರೋದನ್ನ ನಾವು ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಿದೀವಿ. ಸ್ವಲ್ಪ ಸ್ವಲ್ಪ ನಮ್ಗೆ ಡೈಲಿ ಯೂಸ್ ಮಾಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಈ ತರ ಸ್ಮಾಲ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ನೋಡಿ, ಈ ತರ ಟ್ರಾನ್ಸ್ಪರೆಂಟ್ ಬಾಕ್ಸ್ ನ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನಮ್ಗೆ ಅದ್ರಲ್ಲಿ ನಾವು ಏನ್ ಪದಾರ್ಥಗಳನ್ನ ಹಾಕಿದೀವಿ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಮ್ಗೆ ಈಸಿ ಅನ್ಸುತ್ತೆ. ಇಲ್ಲಾಂದ್ರೆ ನೋಡಿ, ಸ್ಟೀಲ್ ಬಾಕ್ಸ್ ಆ ತರದ್ರೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಹುಡುಕ್ತಾ ಕುತ್ಕೋಬೇಕು ಅದ್ರಲ್ಲಿ ಏನ್ ಇಟ್ಟಿದೀವಿ ಅಂತ ಹೇಳಿ. ಸೊ ಈ ತರ ನಾವು ಟ್ರಾನ್ಸ್ಪರೆಂಟ್ ಯೂಸ್ ಮಾಡೋದ್ರಿಂದ ನಮ್ಗೆ ಅಡ್ವಾಂಟೇಜ್, ಅದು ಬೇಗ ಗೊತ್ತಾಗ್ಬಿಡುತ್ತೆ. ನೋಡಿ, ಇದೆಲ್ಲ ಬಂದ್ಬಿಟ್ಟು ಮಸಾಲಾ ಪದಾರ್ಥಗಳು. ಇನ್ನು ನಾವು ಈ ಕಡೆ ಕೆಳಗಡೆ ಬಂದ್ರೆ ನೋಡಿ, ಇದು ಬಂದು ವಾಟರ್ ಫಿಲ್ಟರ್ ನಮ್ದು. ಇಲ್ಲಿ ವಾಲ್ಗೆಲ್ಲ ಫಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಆಯ್ತಾ. ಈ ಕಡೆ ಬಂದ್ರೆ ನೋಡಿ, ಇಲ್ಲೆಲ್ಲ ವಾಟರ್ಸ್ ಮಾಡ್ಕೊಂಡಿದೀವಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ ನಾವು, ಅಷ್ಟು ಹೆವಿಯಾಗಿ ಏನ್ ಮಾಡ್ಕೊಂಡಿಲ್ಲ. ನೋಡಿ, ಇಲ್ಲಿ ವಾಟರ್ ಓಪನ್ ಮಾಡ್ತಾ ಇದೀನಿ. ಇಲ್ಲಿ ಬಂದ್ಬಿಟ್ಟೆ ನಾವು ಸೋಪ್ಗಳಾಗಿರ್ಬೋದು, ಶಾಂಪೂಸ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು, ಅದನ್ನೆಲ್ಲ ಏನ್ ಮಾಡಿ ಇದ್ರೊಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ನೋಡಿ, ಆಯಿಲ್, ಸರ್ಫೆಕ್ಸಲ್ ಆಯಿಲ್, ಬ್ರಷ್, ಅದನ್ನೆಲ್ಲ ಇದ್ರೊಳಗಡೆ ಸ್ಟೋರ್ ಮಾಡಿ ಒಂದು ಪುಟ್ಟಿಲಿ, ಈ ತರ ಪುಟ್ಟಿಲಿ ಹಾಕಿ ಎತ್ತಿಟ್ಕೊಂಡಿದೀವಿ. ನಮ್ಗೆ ಏನಂದ್ರೆ ಒಂದು ಜಾಗ ಸೇವ್ ಆಗುತ್ತೆ ಅಂತ ಹೇಳಿ ಒಂದ್ರಲ್ಲಿ ನಾವೆಲ್ಲದನ್ನ ಹಾಕಿ ಎತ್ತಿಟ್ಕೊಂಡಿದೀವಿ. ನೋಡಿ, ಈ ಕಡೆ ಬಂದ್ರೆ ವಾರ್ಡ್ರೋಬ್ನ ಓಪನ್ ಮಾಡ್ತೀನಿ. ಇಲ್ಲೆಲ್ಲ ಬಂದ್ರೆ ನೋಡಿ, ನಾವು ಈ ತರ ಟೀ ಮಾಡೋ ಪಾತ್ರೆಗಳಾಗಿರ್ಬೋದು ಅವನ್ನೆಲ್ಲ ಈ ಕಡೆ ಜೋಡಿಸ್ಕೊಂಡಿದೀನಿ. ಮತ್ತೆ ನೋಡಿ, ಇದೆಲ್ಲ ಚಮ್ಗಳೆಲ್ಲ ಈ ಕಡೆ ಇಟ್ಕೊಂಡಿದೀವಿ. ಮತ್ತೆ ಲೋಟಗಳು, ಟೀ ಲೋಟಗಳು, ಅದನ್ನೆಲ್ಲ ನಾವು ಈ ತರ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ. ಹಿಂದ್ಗಡೆ ನೀರು ಕುಡಿಯೋ ಲೋಟಗಳು, ದೊಡ್ಡ ಲೋಟಗಳೆಲ್ಲ ಹಿಂದ್ಗಡೆ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ. ನೋಡಿ, ಈ ತರ ಎಲ್ಲ ಅರೇಂಜ್ ಆಗಿದೆ. ಮತ್ತೆ ಇದು ನೋಡ್ರಿ, ಮಿಕ್ಸರ್ ಗ್ರೈಂಡರ್ ಎಲ್ಲ ಕಡೆ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ. ಮತ್ತೆ ಇದು ಬಂದ್ಬಿಟ್ರೆ ಕಪ್ಸ್ಗಳು. ಒಂದೊಂದನೇ ಕಪ್ಸ್ ಅನ್ನ ನಾವು ಈ ತರ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿ ಸ್ಟೀಲ್ ಕಪ್ಸ್ ಇದೆ. ಆಮೇಲೆ ಈ ತರ ಒಂದು ಪುಟಾಣಿ ಇದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ನೋಡಿ, ಸ್ಪೂನ್ಸ್ ಅನ್ನೆಲ್ಲ ಈ ತರ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಈ ಕಡೆ ಬಂದ್ಬಿಟ್ರೆ ಬಾಕ್ಸಸ್ ಅವನ್ನೆಲ್ಲ ಇದ್ರೊಳಗಡೆ ಇಟ್ಕೊಂಡಿದೀವಿ. ನೋಡಿ, ಈ ಕಡೆ ಪಾತ್ರೆಗಳನ್ನೆಲ್ಲ ಸೆಟಪ್ ಮಾಡಿ ಇಟ್ಕೊಂಡಿದೀವಿ. ಈ ಕಡೆ ಆಯ್ತು. ಇವಾಗ ಈ ಕಡೆ ಓಪನ್ ಮಾಡ್ತೀನಿ.
ನೋಡಿ ಈ ಕಡೆ ಬಂದ್ಬಿಟ್ರೆ ಈ ತರದೊಂದು ಬಾಕ್ಸ್ ಅಲ್ಲಿ ನಾವು ಸ್ಪೂನ್ಸ್ ಅನ್ನೆಲ್ಲ ನೋಡಿ ದೊಡ್ಡ ಚಮಚಗಳನ್ನೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ನಿಮ್ಗೆ ಯಾವ್ದು ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಇದನ್ನ ಕಂಜೆಸ್ಟೆಡ್ ಒಳಗಡೆನೆ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ ಕಡಿಮೆ ಜಾಗದಲ್ಲೇನೆ. ನೋಡಿ ಇದು ಬಂದ್ರೆ ಎಣ್ಣೆ ಬಾಕ್ಸ್ ಇದ್ರೆಲ್ಲ ಹಾಕಿಟ್ಕೊಂಡಿದೀವಿ. ಆಮೇಲೆ ಇದು ನೋಡಿ ಹಂಚ್ಗಳೆಲ್ಲ ಅಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ. ಆಮೇಲೆ ಕೊಬ್ಬರಿ ತುರಿಯೋದಾಗಿರ್ಬೋದು, ಆಮೇಲೆ ಕಡೆ ಪರಾತ ಎಲ್ಲವನ್ನೆಲ್ಲ ಈ ಕಡೆ ಒಳಗಡೆ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ. ಇದು ಒಂದು ಕಂಪ್ಲೀಟ್ ಈ ಕಡೆ ಸ್ಪೂನ್ಸ್ ಮತ್ತೆ ಪರಾತಗಳೆಲ್ಲ ಇದರಲ್ಲಿ ಈ ವಾರ್ಡ್ರೋಬ್ಸ್ ಅಲ್ಲಿ ಇದೆ. ನೋಡಿ ಈ ರ್ಯಾಕ್ ಅಲ್ಲಿ ನಾವು ಊಟ ತಟ್ಟೆಗಳಾಗಿರ್ಬೋದು, ಟಿಫನ್ ಪ್ಲೇಟ್ಸ್, ಆಮೇಲೆ ಮೇಲ್ಗಡೆ ಮುಚ್ಚುವ ಪಾತ್ರೆಗೆ ಮುಚ್ಚುವಂತಹ ಪ್ಲೇಟ್ಸ್ ಗಳಾಗಿರ್ಬೋದು, ಚಿಕ್ಕ ಪ್ಲೇಟ್ಸ್ ದೊಡ್ಡ ಪ್ಲೇಟ್ಸ್ ನೆಲ್ಲ ಈ ಒಂದು ರ್ಯಾಕ್ ಅಲ್ಲಿ ಜೋಡಿಸಿಟ್ಕೊಂಡಿದೀನಿ. ಮತ್ತೆ ನೋಡಿ ಈ ಕಡೆ ಬಂದ್ಬಿಟ್ರೆ ನಾವು ಪ್ಯಾನ್ ಗಳನ್ನೆಲ್ಲ ಜೋಡಿಸಿಟ್ಕೊಂಡಿದೀವಿ. ಅಂದ್ರೆ ಬಾಂಡ್ಲಿಗಳು ದೊಡ್ಡ ಚಿಕ್ಕದೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದೀವಿ. ಆಮೇಲೆ ಈ ಕಡೆ ಬಂದ್ಬಿಟ್ರೆ ಕುಕ್ಕರ್ಗಳನ್ನ ಕೆಳಗಡೆ ಕುಕ್ಕರ್ಗಳನ್ನ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ. ಕುಕ್ಕರ್ಗಳಾಗಿರ್ಬೋದು, ಆಮೇಲೆ ಇಡ್ಲಿ ಪಾತ್ರೆ ಏನಂದ್ರೆ ಪಡ್ಡಿನ ಪಾತ್ರೆ ಆಗಿರ್ಬೋದು, ಇದರಲ್ಲಿ ನಾವು ಆಮ್ಲೆಟ್ ಮಾಡ್ತೀವಿ ಇಡ್ಲಿ ಯಾವಾಗ್ಲೂ. ಇದನ್ನೆಲ್ಲ ಇದ್ರೊಳಗಡೆ ಎತ್ತಿಟ್ಕೊಂಡಿದ್ದೀವಿ. ಇದಿಷ್ಟು ನಮ್ಮ ವಾರ್ಡ್ರೋಬ್ ಸೆಟಪ್ ಆಗಿದೆ. ಉಳಿಯೋ ತಟ್ಟೆಗಳು ಮತ್ತೆ ಕುಕ್ಕರ್ಗಳನ್ನ ಇದ್ರೊಳಗಡೆ ಸೆಟ್ ಮಾಡಿ ಇಟ್ಕೊಂಡಿದೀವಿ. ನೋಡಿ ಗೈಸ್, ಇದೇನಂದ್ರೆ ನಮ್ಮ ರೆಗ್ಯುಲರ್ ಆಗಿ ನೀವು ನೋಡ್ತಿರುವಂತಹ ನಮ್ದು ಗ್ಯಾಸ್ ಕಟ್ಟಾಗಿ ಇದನ್ನ ನೀವು ನೋಡ್ತಾನೆ ಇರ್ತೀರಾ ವಿಡಿಯೋಸ್ ಅಲ್ಲೆಲ್ಲ. ಇದು ನೋಡಿ ಸ್ಟವ್ ಇದೆ, ಮತ್ತೆ ಮೇಲ್ಗಡೆ ಬಂದ್ರೆ ಎಕ್ಸಾಸ್ಟ್ ಫ್ಯಾನ್ ಇದೆ. ಇದೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ನೋಡಿ ನಾವು ಸ್ವಲ್ಪ ಎಣ್ಣೆನ ಇದಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನು ಉಳಿದಿರೋ ನಮ್ಮ ಎಣ್ಣೆ ಬಾಡಿದಂತೂ ಉಳಿದಿರುವಂತಹ ಎಣ್ಣೆ ಬಾಟಲ್ ಕೆಳಗಡೆ ತೋರಿಸಿದ್ನಲ್ವಾ, ಅದ್ರೊಳಗಡೆ ಎಷ್ಟು ಬೇಕಷ್ಟು ಹಾಕೊಂಡ್ಬಿಟ್ಟು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತೀವಿ ಡೈಲಿ ಯೂಸ್ ಮಾಡೋದಕ್ಕೆ. ಉಪ್ಪನ್ನ ನೋಡಿ ಈ ತರ ಗ್ಲಾಸ್ ಡಬ್ಬದಲ್ಲಿ ಹಾಕಿಟ್ಕೊಂಡಿದೀವಿ. ಇದು ಬಂದ್ಬಿಟ್ಟು ಓವರ್ ಆಲ್ ನಮ್ದು ಶೆಲ್ಫ್. ಇಲ್ಲಿ ನೋಡಿ ಈ ಕಡೆ ಬಂದ್ಬಿಟ್ರೆ ಇಲ್ಲೆಲ್ಲ ನೈಫ್ಗಳನ್ನ ಹಾಕಿಟ್ಕೊಂಡಿದೀವಿ. ನೈಫ್ ಆಗಿರ್ಬೋದು, ಸೀಸರ್ ಆಗಿರ್ಬೋದು, ಮತ್ತೆ ಕಿಲ್ ಆಫ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಇದ್ರೊಳಗಡೆ ಸೆಟಪ್ ಮಾಡಿ ಇಟ್ಕೊಂಡಿದೀವಿ ಬಾಕ್ಸ್ ಒಳಗಡೆ. ಮಿಕ್ಸರ್ ಇದು ಬಂದ್ಬಿಟ್ಟು ನಮ್ಮ ಮನೆ ಫ್ರಿಜ್. ಇದು ಫ್ರಿಜ್ ಮೇಲ್ಗಡೆ ನೋಡಿ ನಾನು ಪಾಪುಗೆ ಕಡೆ ಸ್ನಾಕ್ಸ್ ಬಿಸ್ಕೆಟ್ಸ್ ಅದನ್ನೆಲ್ಲ ಆ ಕಡೆ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಈ ಕಡೆ ಬಂದ್ರೆ ಸ್ನಾಕ್ಸ್ ಗಳೆಲ್ಲ ಹಾಕಿಟ್ಕೊಂಡಿದೀವಿ ದೊಡ್ಡ ಬಾಕ್ಸ್ ಅಲ್ಲಿ. ಇದು ಮಂಡಕ್ಕಿ. ನೋಡಿ ಈ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಾವು ಒಣ ಮೆಣಸಿನಕಾಯಿನ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಇದು ಮೇಲ್ಗಡೆ ಇಷ್ಟ ಪದಾರ್ಥಗಳನ್ನ ಇಟ್ಕೊಂಡಿದೀವಿ. ಈ ಕಡೆ ಬಂದ್ರೆ ಫ್ರೀಜರ್ ನಾವು ಓಪನ್ ಮಾಡ್ತೀವಿ. ನೋಡಿ ಇಲ್ಲಿ ಬಂದ್ಬಿಟ್ರೆ ಎಲ್ಲ ಮಸಾಲೆ ಐಟಮ್ಸ್ ನ ಜೋಡಿಸಿಟ್ಕೊಂಡಿದೀನಿ. ಇನ್ನ ನಾವು ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿಲ್ಲ. ಅಂದ್ರೆ ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ತಾ ಇರ್ತೀವಿ, ಮತ್ತೆ ಪದೇ ತೆಗೆಯೋದು ಹಾಕೋದು ಎಲ್ಲ ಮಾಡ್ತಾ ಇರ್ತೀವಲ್ಲ, ಸೊ ಇನ್ನ ಆರ್ಗನೈಸ್ ಆಗಿಲ್ಲ ನೀಟಾಗಿ. ಈ ಕಡೆ ಬಂದ್ಬಿಟ್ರೆ ಕಾಳುಗಳೆಲ್ಲ ಇದ್ರಲ್ಲಿ ಇಟ್ಕೊಂಡಿದೀವಿ. ನೋಡಿ ಕಾಳುಗಳಾಗಿರ್ಬೋದು, ಕಡಲೆಬೇಳೆ ಆ ತರದೆಲ್ಲ, ಹೆಸರು ಕಾಳು, ಆಮೇಲೆ ಹುಳ್ಳಿ ಕಾಳು ಅದನ್ನೆಲ್ಲ ಈ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಈ ಕಡೆ ಬಂದ್ರೆ ನೋಡಿ ಇಲ್ಲೆಲ್ಲ ಮೇಲ್ಗಡೆ ರ್ಯಾಕಲ್ಲಿ ಎಗ್ ಅನ್ನ ಇಟ್ಕೊಂಡಿದೀವಿ. ಇಲ್ಲಿ ಸ್ವಲ್ಪ ನಿಂಬೆಹಣ್ಣೆಲ್ಲ ಇಟ್ಕೊಂಡಿದೀವಿ. ಮೊನ್ನೆ ಅಮ್ಮ ಊರಲ್ಲಿ ಬಂದಾಗ ನಿಂಬೆಹಣ್ಣು ತಗೊಂಡ್ಬಂದಿದ್ರು ಅಂತ ಹೇಳಿದ್ನಲ್ವಾ, ನಿಂಬೆಹಣ್ಣು ಉಪ್ಪಿನಕಾಯಿನ ಹಾಕ್ಬಿಟ್ಟು ಉಳಿದಿರೋದನ್ನ ಈ ತರ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಆಮೇಲೆ ಇದು ಬಂದ್ಬಿಟ್ರೆ ಶುಂಠಿ ಈ ತರದೆಲ್ಲ ಸಾಮಾನುಗಳು, ಟೊಮ್ಯಾಟೊ ಆಗಿರ್ಬೋದು, ಇದು ಬಂದ್ರೆ ಹುಳಿ ಹಾಕಿಟ್ಕೊಂಡಿದೀವಿ ಬಾಟ್ಲಲ್ಲಿ. ಬೆಲ್ಲ ಈ ತರದೆಲ್ಲ ಚಿಕ್ಕ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ. ನೋಡಿ ಪುಳಿಯೋಗರೆ ಪೌಡರ್ನ ಹಾಕಿಟ್ಕೊಂಡಿದೀನಿ. ನೋಡಿ ಈ ಕಡೆ ಬಂದ್ರೆ ಈ ಕಡೆ ಎಲ್ಲ ಬಾಕ್ಸ್ ಅಲ್ಲಿ ಉಪ್ಪಿನಕಾಯಿ ಆಗಿರ್ಬೋದು, ಮೊಸರು, ಆಮೇಲೆ ತರಕಾರಿಗಳೆಲ್ಲ ಈ ಕಡೆ ಕೆಳಗಡೆ ಸ್ಟೋರ್ ಮಾಡಿಟ್ಕೊಂಡಿದ್ವಿ. ಫಸ್ಟ್ ನಮ್ಮ ಮನೇಲಿ ಇವಾಗ ಇದು ಹೊಸ ಫ್ರಿಜ್ ನಾವು ತಗೊಂಡಿರೋದು. ಫಸ್ಟ್ ಬಂದ್ಬಿಟ್ಟು ಸಿಂಗಲ್ ಡೋರ್ ಫ್ರಿಜ್ ಇತ್ತು, ಇಷ್ಟೇ ಇರ್ತದೆ ಹೈಟ್. ಸೊ ನಮ್ಗೆ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನ್ಸೋದು, ಕಂಜೆಸ್ಟೆಡ್ ಅನ್ಸೋದು ಜಾಗ ಎಲ್ಲ. ಸೊ ಅದಕ್ಕೆ ದೊಡ್ಡದು ತಗೊಂಡ್ವಿ ಇವಾಗ. ಇದು ಸಕ್ಕತ್ತಾಗಿದೆ ಮಾತ್ರ. ಕಂಪ್ನಿ ಬಂದ್ಬಿಟ್ಟು ವರ್ಲ್ಪೂಲ್ ಅಂತ ಹೇಳ್ಬಿಟ್ಟು, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನ. ಇದೇನ್ ಪ್ರಾಡಕ್ಟ್ ರಿವ್ಯೂಸ್ ತರ ಏನೋ ಇದನ್ನ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ತಗೊಳ್ಳೋದಾದ್ರೆ ಈ ತರ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಫ್ರಿಜ್. ಮತ್ತೆ ಇದೇನಂತಂದ್ರೆ 10 years ವಾರಂಟಿ ಕೂಡ ಇದೆ ಇದಕ್ಕೆ. ತುಂಬಾ ಚೆನ್ನಾಗಿದೆ. ಯಾರಾದ್ರೂ ತಗೊಳ್ಳೋದಾದ್ರೆ ನಾನು ರೆಕಮೆಂಡ್ ಮಾಡ್ತೀನಿ, ಚೆನ್ನಾಗಿದೆ ತಗೊಳ್ಳಿ. ನೆಕ್ಸ್ಟ್ ಇಷ್ಟು ಓವರ್ ಫ್ರಿಜ್ ಇಂದ ಆಯ್ತು. ಈ ಕಡೆ ಬಂದ್ರೆ ನೋಡಿ ನಾವ್ ಈ ಕಡೆ ಶೆಲ್ಫ್ ಅಲ್ಲೆಲ್ಲ ಆ ಕಡೆ ಇಡ್ಲಿ ಪಾತ್ರೆ ಆಗಿರ್ಬೋದು, ದೊಡ್ಡ ಪಾತ್ರೆಗಳನ್ನೆಲ್ಲ ಈ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ. ಹಾಟ್ ಬಾಕ್ಸ್ ಆಗಿರ್ಬೋದು, ಈ ಕಡೆ ಉಪ್ಪಿನಕಾಯಿ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಹಾಲು ಕಾಯಿಸೋ ಪಾತ್ರೆಗಳು ಇದೆಲ್ಲ ಪಾತ್ರೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ. ಈ ಕಡೆ ಕೆಳಗಡೆ ಬಂದ್ರೆ ಈ ತರ ಸ್ಟೀಲ್ ಬಾಕ್ಸ್ ಅಲ್ಲೆಲ್ಲ ಬಂದ್ಬಿಟ್ಟು ಕಾಳುಗಳನ್ನ ಹಾಕಿಟ್ಕೊಂಡಿದೀವಿ ನಾವು. ಹೆಸರು ಕಾಳು ಆಗಿರ್ಬೋದು, ಉದ್ದಿನ ಬೇಳೆ, ಹೆಸರು ಬೇಳೆ, ಆಮೇಲೆ ಉಪ್ಪಿಟ್ಟಿನ ರವೆ ಆಗಿರ್ಬೋದು, ಆಮೇಲೆ ಶೇಂಗಾ ಬೀಜ, ಆಮೇಲೆ ಬೆಳೆಗಡ್ಲೆ, ಹುರ್ಗಡ್ಲೆ ಆಗಿರ್ಬೋದು, ಸಕ್ಕರೆ, ಟೀ ಪುಡಿ ಅದನ್ನೆಲ್ಲ ನಾವು ಈ ತರ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಇದು ಬಂದ್ಬಿಟ್ಟು ನಮ್ಮ ಪಾಪುದು ನಾವು ಮಾಡಿ ತಿನ್ನಿಸ್ತೀವಲ್ವಾ ಡೈಲಿ, ಅದನ್ನ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಇದು ನಾನು ನನ್ನ ಹಸ್ಬೆಂಡ್ ತಗೊಳ್ಳೋ ಮಾಲ್ಟ್, ಇದು ಜೀನಿ ಮಾಲ್ಟ್. ಅದನ್ನು ಕೂಡ ಒಂದು ದೊಡ್ಡ ಬಾಕ್ಸ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ. ಈ ಕಡೆ ಕೆಳಗಡೆ ಬಂದ್ರೆ ನೋಡಿ ಇದು ದೊಡ್ಡದೊಂದು ಗ್ರೈಂಡರ್ ಇದೆ ನಮ್ಮ ಮನೇಲಿ. ಇದು ಗ್ರೈಂಡರು. ಈ ಕಡೆ ಬಂದ್ರೆ ಹಪ್ಪಳ, ಶೆಂಡಿಗೆ ಆಗಿರ್ಬೋದು ಅದನ್ನೆಲ್ಲ ಈ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ. ಅಲ್ಲಿ ಆ ಕಡೆ ಬಾಕ್ಸ್ ಅಲ್ಲಿ ಚಿಕ್ಕ ಪ್ಲೇಟ್ಸ್, ನಮ್ಗೆ ಏನಾದ್ರು ಜನ ಜಾಸ್ತಿ ಬಂದಾಗ, ನೆಂಟರು ಬಂದಾಗ ಮನೆಗೆ, ಅವಾಗ ನಾವು ಆ ಪ್ಲೇಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದಿಷ್ಟು. ಈ ಕಡೆ ಕೆಳಗಡೆ ಬಂದ್ರೆ ಇದು ಬಂದ್ಬಿಟ್ಟು ಅಕ್ಕಿ ಡಬ್ಬ. ನಾವು ಇದ್ರಲ್ಲಿ ಅಕ್ಕಿನ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಈ ಕಡೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ.
ಇದು ನಮ್ಮನೆ ಒಂದು ಪುಟಾಣಿ ಕಿಚನ್. ತುಂಬಾ ಏನ್ ಜಾಗ ಇಲ್ಲ. ಇರೋ ಜಾಗದಲ್ಲೇ ನಾವು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ವಿ. ನಮ್ಮನೆ ಕಿಚನ್ ಟೂರ್ ಹೇಗಿತ್ತು ಸಿಂಪಲ್ ಆಗಿ ತೋರಿಸಿದೀನಿ. ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದು ನನ್ನ ಓವರ್ ಆಲ್ ಒಂದು ಕಿಚನ್ ಟೂರ್ ಆಗಿದೆ. ಆಮೇಲೆ ಇದ್ರ ಜೊತೆಗೆ ನಾನು ಹೇಳಿದೀನಿ ಇವಾಗ ರೆಸಿಪಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಎಗ್ ಸಾಂಬಾರ್ ಇದು. ಬನ್ನಿ ಹಾಗಾದ್ರೆ ಫಟಾಫಟ್ ಅಂತ ಎಗ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ, ಎಗ್ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ಬಂದ್ಬಿಟ್ಟು ನಾನು ಎಗ್ ಅನ್ನ ತಗೊಂಡಿದ್ದೀನಿ. ನೋಡಿ, ರಾ ಎಗ್ ಅನ್ನ ಇದನ್ನ ನಾನು ಬೇಯಿಸ್ಕೊಂಡಿಲ್ಲ, ಹಾಗೇನೆ ತಗೊಂಡಿರೋದು. 6 ಎಗ್ ಅನ್ನ ತಗೊಂಡಿದ್ದೀನಿ. ಈ ಕಡೆ ಬಂದ್ರೆ ನೋಡಿ, ಈರುಳ್ಳಿ 2 ಈರುಳ್ಳಿನ ನಾನು ಈ ತರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮ್ಯಾಟೋನ ನೋಡಿ ಈ ತರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಇಂಚ್ ಆಗಷ್ಟು ನಾನು ಹಸಿ ಶುಂಠಿ ತಗೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಸ್ಪೈಸಸ್ ಬಂದ್ರೆ ಖಾರದ ಪುಡಿ 2 ಟೇಬಲ್ ಸ್ಪೂನು, ಈ ಕಡೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಈ ಕಡೆ ಸ್ಪೈಸಸ್ ನೋಡಿ, ಸ್ವಲ್ಪ ಕಾಳು ಮೆಣಸು ಒಂದು 6 ರಿಂದ 7, 3 ಚಕ್ಕೆ ಪೀಸು, 1 ಏಲಕ್ಕಿ, 3 ಲವಂಗ ತಗೊಂಡಿದ್ದೀನಿ. ಈ ಕಡೆ ಬಂದ್ರೆ 1 ಬೌಲ್ ಫುಲ್ ಆಗಷ್ಟು ಹಸಿ ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಸಾಮಗ್ರಿಗಳು ಬಂದ್ಬಿಟ್ಟು ಎಗ್ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ನಾವು ಸಾಮಗ್ರಿಗಳನ್ನ ನೋಡ್ಕೊಂಡ್ ಬಂದಿದ್ದಾಯ್ತು. ಈಗ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ಒಂದು ಪ್ಯಾನ್ ನ ಕಾಯ್ದಕ್ಕೆ ಇಟ್ಟಿದ್ದೆ. ಪ್ಯಾನ್ ಕೂಡ ಇವಾಗ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನೀಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊತೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ಲಿ. ನೋಡಿ, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನು ಎಲ್ಲ ಸ್ಪೈಸಸ್ ಆಡ್ ಮಾಡ್ಕೊತೀನಿ. ಚಕ್ಕೆ ಲವಂಗ ಕಾಳಬೇಕು, ಅದ್ರ ಜೊತೆಗೆ ನೋಡಿ ಶುಂಠಿ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಈರುಳ್ಳಿ ಅಂತ ಸೇರಿಸ್ಕೊತೀನಿ. ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಇಟ್ಬಿಡ್ತೀನಿ. ಚೆನ್ನಾಗಿ ಇವಾಗ ಎಣ್ಣೆಲಿ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋದು ಚೆನ್ನಾಗಿಲ್ಲ ಫ್ರೈ ಮಾಡಿ. ನೋಡಿ, ಇವಾಗ ಈರುಳ್ಳಿ ಕಲರ್ ಎಲ್ಲ ಚೆನ್ನಾಗಿ ಚೇಂಜ್ ಆಗಿದೆ. ಅದಕ್ಕೆ ನಾನು ಟೊಮೆಟೊನ ಸೇರಿಸ್ಕೊತೀನಿ. ಇದಕ್ಕೆ ಹುಳಿ ಜಾಸ್ತಿ ಇರೋದ್ರಿಂದ ಎಗ್ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಟೊಮೆಟೊನ ಜಾಸ್ತಿ ಯೂಸ್ ಮಾಡ್ತೀನಿ. ಟೊಮೆಟೊನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ನೋಡಿ, ಟೊಮೆಟೊ ಕೂಡ ಇವಾಗ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ಫ್ಲೇಮ್ ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಇದಕ್ಕೇನೆ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಇದಕ್ಕೆ ಕೊಬ್ಬರಿನೂ ಕೂಡ ಸೇರಿಸ್ಕೊತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಆರೋದಕ್ಕೆ ಬಿಡ್ಬೇಕು ಒಂದು 5 ನಿಮಿಷ. ನೋಡಿ, ಇಲ್ಲಿ ನನ್ ಮಗ ಏನ್ ಮಾಡ್ತಾ ಇದ್ದಾನೆ ಕಿತಾಪತಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕಡೆ ಬಂದ್ಬಿಟ್ಟು ನನಗೆಲ್ಲ ಹೊರಗಡೆ ಬಿಡಿ ಅಂತ ಹೇಳ್ಬಿಟ್ಟು ಅವನಿಗೆ ಗೇಟ್ ಮಾಡಿರೋದು. ಅವ್ರ ಪಪ್ಪ ಈಗ ತಾನೇ ಆಫೀಸ್ಗೆ ಹೋದ್ರು. ಇವಾಗ ಅವ್ರ ಪಪ್ಪನ ಹತ್ರ ಹೋಗ್ಬೇಕು ಅವನು. ಅದಕ್ಕೇನೆ ಹಠ ಮಾಡ್ತಾ ಇದ್ದಾನೆ. ಅದ್ವೀತ್, ಅದ್ವೀತ್ ಈ ಕಡೆ ತಿರ್ಗ್ ಬಂಗ್ನೆ. ಅದ್ವೀತ್, ಅದ್ವೀತ್ ಇಲ್ಲೋಡಿಲಿ ಪಾಪು. ಅದ್ವೀತ್ ಪಾಪೋದ ಇಲ್ಲೋಡ್ ಮಗ್ನೆ. ಅಳ್ತಾ ಇದ್ದಾನೆ ಅವರಪ್ಪನ ಹತ್ರ ಹೋಗ್ಬೇಕಂತ ಹೇಳಿ. ಮೇಲ್ಗಡೆ ಎಲ್ಲ ಹತ್ಕೊಂಡ್ ಹೋಗ್ಬಿಡ್ತಾನೆ ಅಂತ ಅಲ್ಲೂ ಕೂಡ ಗೇಟ್ ಹಾಕ್ಬಿಟ್ಟಿದೀವಿ ಅವನಿಗೆ. ಹಿಂದ್ ಬಾ ಮಗ್ನೆ, ಹಿಂದ್ ಬಾ. ಹೆಂಗ್ ಆಟಾಡ್ತೀಯ ತೋರಿಸ್ತೀನಿ ಬಾ ಇಲ್ಲಿ ಬಾ. ನೋಡಿ, ಇವಾಗ ಸಿಟ್ ಅಳದ್ ನೋಡಿ. ಹೆಚ್ಕೋಬೇಕಂತೆ ನಾನು ಇವಾಗ ಅವನ್ಗೆ. ಈ ಕಡೆ ರೈಸಿ ಕೂಡ ಇಟ್ಟಿದ್ದೀನಿ. ನಮ್ ಪಾಪುಗೆ ಬೇಗ ಊಟ ಮಾಡಿಸ್ಬಿಟ್ಟು ಮಲಗ್ಸೋಣ ಅಂತ ಹೇಳಿ. ಅವ್ನಿಗೆ ನಿದ್ದೆ ಕೂಡ ಬರ್ತಾ ಇದೆ ಆಲ್ರೆಡಿ. ಅದಕ್ಕೆ ಹಠ ಮಾಡ್ತಾ ಇದ್ದಾನೆ. ನೋಡಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಆರಿದೆ. ಒಂದು ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಮಸಾಲೆಗಳನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ ಫೈನ್ ಆಗಿ. ಬೇಗ ಸಾಂಬಾರ್ ಆಗ್ಬಿಟ್ರೆ ಪಾಪುನ ಊಟ ಮಾಡಿಸಿ ಮಲಗಿಸ್ಬಿಡ್ಬೋದು. ಅವ್ನು ಮಲ್ಕೊಂಡ್ರೆ ಸ್ವಲ್ಪ ನಮ್ಗೆ ಫ್ರೀ ಸಿಗುತ್ತೆ ಅವಾಗ ಟೈಮು. ಏನಾದ್ರೂ ನಮ್ಮ ವರ್ಕ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ. ಅವ್ನು ಅಷ್ಟೊಂದೇನು ಹಠ ಮಾಡಲ್ಲ. ಹಠ ಸ್ಟಾರ್ಟ್ ಆಯ್ತಂತಂದ್ರೆ ನಿಲ್ಸಲ್ಲ, ಆ ತರ ನನ್ ಮಗ ಅವನು. ಅವ್ರ ಪಪ್ಪ ಚೂರ್ ಕೆಳಗಡೆ ಬರಂಗಿಲ್ಲ, ಆಫೀಸಿಗೆ ಕರ್ಕೊಂಡು ಹೋಗ್ಲೇಬೇಕು ಅಷ್ಟು ಹಠ ಮಾಡ್ತಾನೆ. ಎಲ್ಲ ಮಸಾಲೆಗಳನ್ನು ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ನೋಡಿ, ಈ ಪ್ಯಾನ್ಗೆನೆ ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನೇ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ
ಸೇರ್ಕೊತೀನಿ ನೀರನ್ನ. ಈ ತರ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಡೆ ಎಲ್ಲ ಮಸಾಲೆಗಳು ನೀಟಾಗಿ ಬರುತ್ತೆ ಅವಾಗ ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ನೋಡಿ ಮಸಾಲ ಎಲ್ಲ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು. ನೋಡಿ ಇವಾಗ ಇದೇ ಪ್ಯಾನ್ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಇದ್ರಲ್ಲಿ ಇವಾಗ ಎಗ್ ಆನ್ ಮಾಡ್ಕೊತೀನಿ. ಸ್ವಲ್ಪ ಪ್ಯಾನ್ ಸ್ವಲ್ಪ ಚೆನ್ನಾಗಿ ಕಾಯಿಲಿ, ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗ್ಬೇಕು. ನೋಡಿ ಇವಾಗ ನೀರೆಲ್ಲ ಹಿಂಗಿದೆ ಫುಲ್ಲು. ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ, ಅದಕ್ಕೆ ಇವಾಗ ಎಣ್ಣೆ ಸೇರ್ಸ್ಕೊತೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾಯಿಲಿ. ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಅವಾಗಲೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರಿಸಿರ್ಲಿಲ್ಲ, ಪಲಾವ್ ಎಲೆ ಮನೇಲಿ ಇದ್ರೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ಸಾಂಬಾರಿಗೆ ಆಗಿರ್ಬೋದು, ಆಮೇಲೆ ನೀವು ಪಲಾವ್ ಮಾಡೋದಕ್ಕೆ, ಬಿರಿಯಾನಿ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ನಾನು ನಮ್ಮ ಮನೇಲಿ ಮಿಕ್ಸ್ ಮಾಡೋದೇ ಇಲ್ಲ, ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ನಾನ್ ವೆಜ್ಗಳಿಗೆ ಆಗಿರ್ಬೋದು, ಬಿರಿಯಾನಿಗೆ, ಪಲಾವ್ಗೆ, ರೈಸ್ ಬಾತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿಸ್ಕೋಬೇಕು. ಪಲಾವ್ ಎಲ್ಲ ಹಾಕಿದ್ರೆ ಅದು ಫ್ಲೇವರೇ ಗಮಗಮನೆ ಚಂದ ಆಗಿರುತ್ತೆ, ಮಾತ್ರ ಚೆನ್ನಾಗಿರುತ್ತೆ ಫ್ಲೇವರು ಸಾಂಬಾರಲ್ಲಿ. ನೋಡಿ ಇವಾಗ ಇದಕ್ಕೇನೆ ರುಬ್ಕೊ ಬಂದಿರೋ ಮಸಾಲಾನ ಸೇರ್ಸ್ಕೊತೀನಿ. ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಸೇರ್ಸ್ಕೊಳ್ಳಿ. ಉಳಿದಿರೋ ಮಸಾಲಕ್ಕೆಲ್ಲದಕ್ಕೂ ನಾನು ನೀರನ್ನ ಸೇರ್ಸ್ಕೊಂಡ್ಬಿಟ್ಟು ಹಾಕೋತೀನಿ. ನೋಡಿ ನಾನು ಒಂದು ಮುಕ್ಕಾಲು ಭಾಗ ನೀರನ್ನ ಸೇರ್ಸ್ಕೊಂಡಿದ್ದೀನಿ. ನಾವು ಮಾಡ್ತಿರೋದು ಸಾಂಬಾರ್ ಅಲ್ವಾ, ಸೊ ಸ್ವಲ್ಪ ತೆಳುವಾಗೇ ಮಾಡ್ತೀನಿ, ರೈಸ್ಗೆ ಮತ್ತೆ ಮುದ್ದೆಗೆ ಆಗೋ ತರ. ನಾನು ಸ್ವಲ್ಪ ನೀರನ್ನ ಸೇರ್ಸ್ಕೊತೀನಿ. ನೋಡಿ ಇಷ್ಟಾದ್ರೆ ಸಾಕು. ಈ ಕನ್ಸಿಸ್ಟೆನ್ಸಿ ಬರಲಿವರೆಗೂ ನಾನು ನೀರನ್ನ ಸೇರ್ಸ್ಕೊಂಡಿದ್ದೀನಿ. ನಮ್ಮನೇಲಿ ಒಂದು 4 ಜನಕ್ಕೆ ಆಗುವಷ್ಟು ನಾನು ಮಾಡ್ತಾ ಇರೋದು ಸಾಂಬಾರು. ನೀವು ನೋಡ್ಬಿಟ್ಟು ಕ್ವಾಂಟಿಟೀಸ್ನ ತಗೊಳ್ಳಿ ಫ್ರೆಂಡ್ಸ್. ಇದೊಂದು ನನಗೆ ಯಾವಾಗ್ಲೂ ಅಭ್ಯಾಸ. ಏನಾದ್ರು ಸಿಟ್ಟ ತಕ್ಷಣ ಏನಂದ್ರೆ ನೀಟಾಗಿ ಹೊಡ್ಕೊಂಡ್ಬಿಡ್ಬೇಕು ಗ್ಯಾಸ್ ಬಟ್ಟೆನ, ಇಲ್ಲಾಂದ್ರೆ ಒಂಥರ ಅನ್ಸ್ತಿರುತ್ತೆ. ನೋಡಿ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿ ಬರ್ಲಿ. ಆಮೇಲೆ ನಾವು ಒಂದೊಂದನ್ನ ಎಗ್ಗನ್ನ ಹೊಡ್ಕೊಂಡ್ಬಿಟ್ಟು ಸಾಂಬಾರ್ಗೆ ಸೇರ್ಕೊಳ್ಳೋಣ. ನೋಡಿ ಇವಾಗ ಸಾಂಬಾರೆಲ್ಲ ಅದ್ರಲ್ಲಿ ಚೆನ್ನಾಗಿ ಇದು ಕುದಿಯೋದಕ್ಕೆ ಫ್ಲೇವರ್ಸ್ನೆಲ್ಲ ಹೋಗೋದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊತೀನಿ. ಆಮೇಲೆ ನೋಡ್ಬಿಟ್ಟು ಚೆಕ್ ಮಾಡ್ಕೊಂಡು ಮತ್ತೆ ಸೇರ್ಸ್ಕೊಂಡ್ರೆ ಆಯ್ತು. ಇದಕ್ಕೇನೆ ಅರಿಶಿನ ಪುಡಿನೂ ಕೂಡ ಸೇರ್ಸ್ಕೊತೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿ ಬರ್ಲಿ. ನೋಡಿ ಈ ಕಡೆ ರೈಸ್ ಕೂಡ ರೆಡಿ ಆಯ್ತು, ಈ ಕಡೆ ಸಾಂಬಾರ್ ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾವು ಒಂದೊಂದನೇ ಎಗ್ಗನ್ನ ಈ ಬೌಲಲ್ಲಿ ಹೊಡ್ಕೊಂಡ್ಬಿಟ್ಟು ನಾನು ಸೇರ್ಸ್ಕೊತೀನಿ. ಡೈರೆಕ್ಟ್ ಆಗಿ ಹಾಕೋದಿಲ್ಲ, ಯಾಕಂದ್ರೆ ಒಳಗಡೆ ಸಿಪ್ಪೆ ಏನಾದ್ರು ಬೀಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಈ ಬೌಲ್ಗೆ ಹೊಡ್ಕೊಂಡ್ಬಿಟ್ಟು ಒಂದೊಂದನ್ನೇ ಸೇರ್ಸ್ಕೊತೀನಿ. ಈ ತರ ಹೊಡ್ಕೊಂಡ್ಬಿಟ್ಟು ಒಂದೊಂದನ್ನೇ ನಾನು ನಿಧಾನಕ್ಕೆ ಸೇರ್ಸ್ಕೊತೀನಿ. ನನಗೊಂಥರ ಭಯ ಡೈರೆಕ್ಟ್ ಆಗಿ ಸೇರ್ಸೋದಕ್ಕೆ, ಇದೆಲ್ಲ ಸಿಪ್ಪೆ ಬಿದ್ಬಿಟ್ರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇದೇ ತರ ಒಂದೊಂದನ್ನೇ ಹಾಕೊಂಡ್ಬಿಡ್ತೀನಿ. ನೋಡಿ ಇವಾಗ ನಾನು ಎಗ್ಗನ್ನೆಲ್ಲ ಸೇರ್ಸ್ಕೊಂಡಿದ್ದೀನಿ. ತಕ್ಷಣ ಮಿಕ್ಸ್ ಮಾಡ್ಕೊಬಾರ್ದು, ಸ್ವಲ್ಪ ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನಾನು ಇದನ್ನ ಒಂದು ಮೀಡಿಯಂ ಫ್ಲೇಮ್ ಮಾಡಿ ಬಿಡ್ತೀನಿ. ಇವಾಗ ಒಂದು 35 to 40 ಸೆಕೆಂಡ್ಸ್ ಹಂಗೇನೆ ಬಿಡ್ತೀನಿ. ಆಮೇಲೆ ನಿಧಾನಕ್ಕೆ ಹಿಂದ್ಗಡೆ ತಿರ್ಗಿಸ್ಕೊಳ್ಳೋಣ, ಇಲ್ಲಾಂದ್ರೆ ಪುಡಿ ಪುಡಿ ಆಗ್ಬಿಡುತ್ತೆ ಸಾಂಬಾರಲ್ಲಿ. ಇಲ್ಲ ನಾವು ತಿರ್ಗಿಸ್ಕೊಂಡಿಲ್ಲ ಅಂದ್ರೆ ಹಾಗೆ ಇಡೀ ಹಾಗೆ ಇರುತ್ತೆ. ಸೊ ತಿರ್ಗಿಸ್ಕೊಂಬೇಡಿ, ಹಂಗೆ ಬಿಟ್ಬಿಡಿ. ಈಗ ನೋಡಿ ಒಂದು 35 to 40 ಸೆಕೆಂಡ್ಸ್ ಆಗಿದೆ. ನಾನು ನಿಧಾನಕ್ಕೆ ಟರ್ನ್ ಮಾಡ್ಕೋತೀನಿ. ಇದರಲ್ಲಿರೋ ಮೊಟ್ಟೆ ಮತ್ತೆ ಒಡ್ಕೊಂಡ್ಬಿಡುತ್ತೆ ಜೋರಾಗಿ ಮಾಡ್ಕೊಂಡ್ಬಿಟ್ರೆ. ಅದಕ್ಕೆ ನೋಡಿ ಈ ತರ ಇರುತ್ತಲ್ವಾ, ಇದನ್ನ ನಿಧಾನಕ್ಕೆ ಈ ತರ ಟರ್ನ್ ಮಾಡ್ಕೊಂಡ್ರೆ ಆಯ್ತು. ಒಂದೊಂದನ್ನೇ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವೀಗ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ, ಒಂದು ಮೀಡಿಯಂ ಫ್ಲೇಮ್ ಮಾಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಚೆನ್ನಾಗಿದು ಕುದ್ಬಿಟ್ಟು ಸಾಂಬಾರೆಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಇದು ಮತ್ತೆ ಮೊಟ್ಟೆ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು, ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂದ್ರೆ ಸಾಂಬಾರೆಲ್ಲ ಚೆನ್ನಾಗಿ ಕುದಿದೆ ಅಂತ. ಆಲ್ರೆಡಿ ನಾವು ಸಾಂಬಾರ್ನ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಭಾಗ ಕುದಿಸ್ಕೊಂಡಿದ್ವಿ. ಇವಾಗ ಮೊಟ್ಟೆ ಹಾಕಿದೀವಲ್ವಾ, ಸ್ವಲ್ಪ ಮೊಟ್ಟೆ ಎಲ್ಲ ಚೆನ್ನಾಗಿ ಮೊಟ್ಟೆಗೆಲ್ಲ ಮಸಾಲೆ ಹಿಡಿಬೇಕು. ಒಂದು 5 ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳೋಣ. ನೋಡಿ ಸಾಂಬಾರೆಲ್ಲ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದನ್ನ ನಾವು ಅವಾಗ ಈ ತರ ಮಿಕ್ಸ್ ಮಾಡ್ಕೊತಾ ಇರ್ಬೇಕು.
ಮುಕ್ಕಾಲ್ ಭಾಗ ಇದು ಚೆನ್ನಾಗಿ ಕುದ್ದಿದೆ. ಇನ್ನೊಂದ್ ಕಾಲ್ ಭಾಗ ಕುದ್ರೆ ಆಯ್ತಿದು. ನೋಡಿ ಆತರ ನಾವು ಸಡನ್ ಆಗಿ ಟರ್ನ್ ಮಾಡ್ಕೊಂಡ್ಬಿಟ್ರೆ ಈ ತರ ಸಿಗೋದಿಲ್ಲ, ಇಲ್ಲಾಂದ್ರೆ ಎಲ್ಲ ಒಡೆದೊಡ್ದು ಹೋಗ್ಬಿಡುತ್ತೆ. ನಾವು ಒಂದು 30-40 ಸೆಕೆಂಡ್ ಬಿಟ್ಟು ಮಿಕ್ಸ್ ಮಾಡ್ಕೊಳೋದ್ರಿಂದ ನೋಡಿ ಈ ತರ ಇಡೀ ಹಾಗೆ ಇರುತ್ತೆ ಎಗ್ಗು. ಆಲ್ರೆಡಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕುದೀಲಿ. ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಉಪ್ಪು ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಪ್ಲೇಟ್ನ ಮುಚ್ಚಿ ಎತ್ತಿಟ್ಬಿಡ್ತೀನಿ. ಸ್ವಲ್ಪ ಓಪನ್ ಮಾಡ್ಬಿಟ್ಟಿಡಿ, ಇಲ್ಲಾಂದ್ರೆ ಉಪ್ಪು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ ನಾನು ಇವಾಗ ಒಂದು ಸಾಂಬಾರ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ನಾವೀಗ ಮೊಟ್ಟೆ ಬೆಂದಿದೆಯಲ್ಲೋ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದ್ರೆ ನೋಡಿ ಈ ತರ ಎತ್ಕೊಂಡ್ಬಿಟ್ಟು ನೋಡಿ ಈ ಪೋರ್ಷನ್ ಎತ್ಕೊಂಡ್ಬಿಟ್ಟು ಒಂದು ಚಾಕುದಲ್ಲಿ ನೋಡಿ ಈ ತರ ಓಪನ್ ಮಾಡಿ ನೀವು ನೋಡ್ಬಿಡಿ ಬೆಂದಿದೆಯಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ನೋಡಿ ನೋಡಿ ಇವಾಗ ನೀಟಾಗಿ ಬೆಂದಿದೆ ಎಗ್. ನೋಡಿ ಎಲ್ಲೋ ಕಲರ್ ಇರುತ್ತಲ್ವ ಅದು ನೀಟಾಗಿ ಬೆಂದಿರ್ಬೇಕು. ನೋಡಿ ಇವಾಗ ಚೆನ್ನಾಗಿದು ಬೆಂದಿದೆ ಅಂತ. ಸಾಂಬಾರು ಕೂಡ ರೆಡಿ ಆಯ್ತು. ಈಗ ಫ್ಲೇಮ್ನ ಆಫ್ ಮಾಡ್ಕೊತೀನಿ. ನೋಡಿ ಟೇಸ್ಟಿ ಆಗಿರುವಂತಹ ಎಗ್ ಸಾಂಬಾರ್ ರೆಡಿ ಆಗಿದೆ. ನೀವು ನಿಮ್ಮ ಮನೇಲೆಲ್ಲ ಯಾವ ತರ ಮಾಡ್ತೀರಾ ಮಸಾಲೆ ರುಬ್ಬಿ? ನಾನ್ ಮಾಡೋ ತರನೇ ಮಾಡ್ತೀರಾ ಅಥವಾ ನಿಮ್ಮ ಮನೇಲಿ ಹೇಗೆ ಚೇಂಜ್ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನೋಡಿ ಇವಾಗ ರೈಸ್ ಮತ್ತೆ ಎಗ್ ಸಾಂಬಾರು ಎರಡು ಕೂಡ ರೆಡಿ ಆಗಿದೆ. ನಾನು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನೋಡಿ ಇವಾಗ ಪ್ಲೇಟಿಗೆ ಎಗ್ ಸಾಂಬಾರ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ಮುಂದೆ ಇವಾಗ ಟೇಸ್ಟ್ ಕೂಡ ಮಾಡ್ತೀನಿ. ಎರಡು ಕೂಡ ಬಿಸಿ ಇದೆ. ಇವಾಗ ಮಾಡೋದ್ನಲ್ವಾ ಎರಡು ಸಹ, ಅದಕ್ಕೆ ಸ್ವಲ್ಪ ಬಿಸಿ ಇದೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಮಾತ್ರ ಸಖತ್ ಟೇಸ್ಟಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಸಾಲೆ ರುಬ್ಬಿ ನಾನು ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಈ ಸಾಂಬಾರ್ನ ನೀವು ಮುದ್ದೆ ಜೊತೆಗಾದ್ರು ಸರ್ವ್ ಮಾಡ್ಕೋಬಹುದು, ರೈಸ್ ಜೊತೆಗಾದ್ರು ಸರ್ವ್ ಮಾಡ್ಕೋಬಹುದು. ಸ್ವಲ್ಪ ಗಟ್ಟಿ ಗ್ರೇವಿ ತರ ಮಾಡ್ಕೊಂಡ್ರೆ ಚಪಾತಿ ಜೊತೆಗೂ ಸರ್ವ್ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಸಖತ್ ಟೇಸ್ಟಿ ಆಗಿ ಬಂದಿದೆ. ನೀವು ಟ್ರೈ ಮಾಡಿದ್ಮೇಲೆ ಹೇಳಿ ಹೇಗ್ ಬಂದಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಂತ ತಿಳಿಸಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.